ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ಇನ್ನು ನಾನು ಕೂಡ ಚೆನ್ನಾಗಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ನಾನು ಲೆಂತಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು. ಇಷ್ಟು ದಿನ ಶಾರ್ಟ್ ವೀಡಿಯೋನೇ ಅಪ್ಲೋಡ್ ಮಾಡ್ತಾ ಇದ್ದೆ, ಬಟ್ ಇನ್ಮೇಲೆ ಲೆಂತಿ ವೀಡಿಯೋನೂ ಕೂಡ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಂದ್ಕೊಳ್ತಾನೆ ಇರ್ತೀನಿ, ಬಟ್ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ. ಹಾಗಾಗಿ ನನಗೆ ಲೆಂತಿ ವೀಡಿಯೋನ ಶೂಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಅಷ್ಟು ಕಂಫರ್ಟಬಲ್ ಆಗಿ ಅನ್ನಿಸ್ತಾ ಇಲ್ಲ. ಹಾಗಾಗಿ ಇಷ್ಟು ದಿನ ಶಾರ್ಟ್ ವೀಡಿಯೋಸ್ನೇ ಹಾಕ್ತಾ ಇದ್ದೆ. ಇನ್ಮೇಲಾದರೂ ಲೆಂತಿ ವೀಡಿಯೋಸ್ನ ಹಾಕೋಣ ಅಂದ್ಕೊಂಡಿದ್ದೀನಿ. ನೋಡಬೇಕು, ಅಟ್ಲೀಸ್ಟ್ ವೀಕ್ಲಿ 3 ಟೈಮ್ಸ್ ಆದರೂ 3 ವೀಡಿಯೋನಾದರೂ ಹಾಕಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಹೆಂಗಾಗುತ್ತೋ ಹಂಗೆ ನೋಡಿಕೊಂಡು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನನಗೂ ಕೂಡ ತುಂಬಾ ಇಷ್ಟ ಇದೆ ಲೆಂತಿ ವೀಡಿಯೋಸ್ನ ಹಾಕಬೇಕು ಅಂತ, ಬಟ್ ಹಾಕ್ತಾ ಇಲ್ಲ, ಹಂಗಾಗ್ಬಿಟ್ಟಿದೆ. ಸೊ ಅವನನ್ನು ಕೂಡ ನೋಡ್ಕೊಳ್ಬೇಕು. ಇನ್ನು ಎಲ್ಲ ಕೆಲಸ ಮಾಡ್ಕೊಂಡು ಅವನನ್ನು ಸ್ಕೂಲಿಗೆ ಕಳಿಸಿ ಬರೀ ಇದೇ ಕೆಲಸ ಆಗಿಬಿಟ್ಟಿದೆ ನನಗೆ. ಇನ್ನು ಮಂಗಳವಾರ ಬೆಳಗ್ಗೆನೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದು ಎಲ್ಲ ಕಸ ಗುಡಿಸ್ಕೊಂಡಿದ್ದಾದಮೇಲೆ ನಾನು ಬೆಡ್ನ ಸರಿ ಮಾಡ್ತಾ ಇದ್ದೀನಿ. ಇನ್ನು ಚಿನ್ಮಯ್ ಎಲ್ಲ ಎದ್ಮೇಲೆ ಬೆಡ್ನ ಸರಿ ಮಾಡ್ತಾ ಇದ್ದೀನಿ. ಇವತ್ತು ಅವನು ಸ್ಕೂಲಿಗೆ ಹೋಗಿಲ್ಲ, ಮನೆಯಲ್ಲೇ ಇದ್ದ. ಹಾಗಾಗಿ ಅವನು ಹೊರಗಡೆ ಆಟ ಆಡ್ಕೊಳ್ತಾ ಇದ್ದಾನೆ. ನಾನು ಬೇಗ ಬೇಗ ಬೆಡ್ನ ಸರಿ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಯೂಶಲಿ ನಾನು ಅವ್ನು ಸ್ಕೂಲಿಗೆ ಹೋದಾಗೆ ಬೆಡ್ನ ಸರಿ ಮಾಡ್ತಿದ್ದೆ. ಯಾಕಂದರೆ ಅವನು ಇದ್ದರೆ ಏನು ಕೆಲಸ ಮಾಡೋಕ್ಕೂ ಬಿಡೋದಿಲ್ಲ ನನಗೆ. ಸುಮ್ಮನೆ ಕಿರಿಕಿರಿ ಮಾಡ್ತಾ ಇರ್ತಾನೆ. ಈಗ ಬೆಡ್ ಹಾಸ್ತಾ ಇದ್ದೀನಲ್ವ, ಕವರ್ ಹಾಕ್ತಾ ಇದ್ದೀನಲ್ವ, ಇಲ್ಲಿ ಕೂಡ ಬಂದು ತರಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಾನು ಮಾಡ್ತೀನಿ ಅದನ್ನು ಅಂತ ಹೇಳಿ. ನಾನು ಏನು ಕೆಲಸ ಮಾಡಿದ್ರು ಕೂಡ ಹಾಗೆ ಅವನು ಕೂಡ ಬಂದು ನಾನು ಮಾಡ್ತೀನಿ ಅಂತ ಹೇಳಿ ಅವ್ನ ಪುಟ್ಟ ಕೈಗಳು ಕೂಡ ನನಗೆ ಹೆಲ್ಪ್ ಮಾಡೋಕ್ಕೆ ಬರುತ್ತೆ. ಹೆಲ್ಪ್ ಅಂತ ಹೇಳೋದಕ್ಕಿಂತ ನನಗೆ ಒಂಥರ ಹಿಂಸೆ ಅನ್ನಿಸ್ತಾ ಇರುತ್ತೆ. ಯಾಕಂದರೆ ನನಗೆ ತುಂಬಾ ಟಾರ್ಚರ್ ಮಾಡ್ತಾನೆ ಅವನು. ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂದು ನಾನು ಹಾಸಿರೋದನ್ನೆಲ್ಲ ಕಿತ್ತು ಹಾಕ್ತಾನೆ. ಇನ್ನು ಯಾವ ಕೆಲಸ ಮಾಡಿದ್ರು ಅಷ್ಟೇ, ಏನಾದರೂ ಮಾಡ್ತಾಯಿದ್ರೆ ಬಂದು ಇನ್ನೊಂದೇನೋ ಮಾಡಿಡ್ತಾನೆ. ಬರ್ರಿ ನನಗೆ ಅದನ್ನು ಕ್ಲೀನ್ ಮಾಡು, ಇದನ್ನು ಕ್ಲೀನ್ ಮಾಡು, ಇದೇ ಕೆಲಸ ಕೊಡ್ತಾ ಇರ್ತಾನೆ. ಸೊ ಹಂಗಾಗಿ ಹೀಗೆ ದಿನ ಕಳೀತಾನೆ ಇರುತ್ತೆ. ಅವನ ಜೊತೆಯಲ್ಲಿದ್ದರೆ ಎಲ್ಲ ಟೈಮ್ ಪಾಸ್ ಹೀಗೆ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಏನೋ ಅವನ ಆಟ ಆಡ್ಕೊಳ್ತಾ ಇದ್ನಲ್ವ, ಬೇಗ ಬೇಗ ಮುಗಿಸ್ಕೊಂಡು ಬಿಡೋಣ ಇದನ್ನಾದರೂ ಕೆಲಸನ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಅವ್ನು ಬಂದರೆ ಮಾತ್ರ ಏನು ಬಿಡಲ್ಲ, ಎಲ್ಲ ಕಿತ್ತಾಕ್ತಾನೆ. ಇಲ್ಲ ನಾನು ಮಾಡ್ತೀನಿ ಕೊಡು ಅಂತ ಹೇಳಿ ಬರ್ತಾನೆ. ಈಗ ನೋಡಿ ಬರ್ತಾನೆ ಅವನು, ಸೌಂಡ್ ಕೇಳಿಸ್ತಾ ಇದೆ, ನಾನು ಮಂಚ ಸೌಂಡ್ ಮಾಡ್ತಾ ಇದ್ದೀನಿ. ಸೊ ಅವನು ಕೂಡ ಬಂದು ಇನ್ನೇನು ಬಂದು ಅದೇ ಬಂದ ನೋಡಿ, ಇನ್ನು ಬಂದು ತರಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅದು ಮಾಡ್ತೀನಿ ಇದು ಮಾಡ್ತೀನಿ, ಬೆಡ್ಶೀಟ್ ಹಾಕು, ಇಲ್ಲ ಪಿಲ್ಲೋ ಕವರ್ ನಾನು ಹಾಕ್ತೀನಿ ಅಂತ ಹೇಳಿ ಹಿಂಗೆ ಸುಮ್ಮನೆ ಏನೋ ಒಂಥರ ಕಿತಾಪತಿ ಮಾಡ್ತಾನೆ ಇರ್ತಾನೆ. ಆ ಕಡೆ ಓಡಾಡೋದು ಈ ಕಡೆ ಓಡಾಡೋದು, ನಾನು ಮಾಡ್ತೀನಿ ಅಂತ ಹೇಳೋದು, ಹೀಗೆ ಏನೋ ಒಂಥರ ಕಿತಾಪತಿ ಮಾಡಿಕೊಂಡು ಹಾಗೆ ಆರಾಮಾಗಿ ಮಾತಾಡ್ಕೊಳ್ತಾ ಇಲ್ಲ ತರಲೆ ಮಾಡ್ಕೊಳ್ತಾ ಹೀಗೆ ದಿನನ ಟೈಮ್ ಪಾಸ್ ಮಾಡಿಬಿಡ್ತಾನೆ. ನನಗೆ ಇವತ್ತು ಸ್ಕೂಲಿಗೆ ಹೋಗಿರಲಿಲ್ಲ ಅಲ್ವಾ, ಈ ಥರ ಮಾಡ್ತಾ ಇದ್ದಾನೆ. ನೋಡು, ಈ ಥರ ಎಲ್ಲ ಬೆಡ್ಶೀಟ್ನ ಕೆಡ್ಬೋದು, ಇಲ್ಲ ಪಿಲ್ಲೋನ ತೊಗೊಂಡು ಅದಕ್ಕೆ ಹಾಕ್ತೀನಿ ಅಂತ ಹೇಳೋದು. ಹಿಂಗೆಲ್ಲ ಬಂದು ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಅಡ್ಡ ಬಂದೇನೋ ಮಾಡ್ತಾಯಿದ್ರೆ ನನಗೂ ಕೂಡ ಏನು ಕೆಲಸ ಮಾಡಬೇಕು ಅಂತಲೂ ಅನಿಸಲ್ಲ. ಅವನಿದ್ರೆ ಇದೇ ಗೋಳು ಅಂತ ಅನ್ನಿಸ್ತಾ ಇರುತ್ತೆ. ಸುಮ್ಮನೆ ಸ್ಕೂಲಿಗೆ ಹೋದರೆ ಅವ್ನು ಬರೋವರೆಗೂ ಆದರೂ ನನ್ನ ಕೆಲಸಗಳೆಲ್ಲ ಮಾಡ್ಕೊಳ್ಬೋದಲ್ಲ ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ. ಕೆಲಸಗಳು ಮಾಡೋಕ್ಕಂತೂ ತುಂಬಾ ಇರುತ್ತೆ. ಎಲ್ಲ ಕೆಲಸ ಮಾಡೋದಕ್ಕೆ ನನಗೂ ಕೂಡ ಸಾಕಾಗಿ ಹೋಗಿರುತ್ತೆ. ಇತ್ತೀಚೆಗೆ ಬಟ್ಟೆ ಕೂಡ ತೊಳಿತಾ ಇಲ್ಲ, ಬಟ್ಟೆ ಕೂಡ ಮಿಷಿನ್ಗೆ ಹಾಕ್ತಿರೋದ್ರಿಂದ ಆ ಬಟ್ಟೆ ತೊಳೆಯೋ ಕೆಲಸ ಕೂಡ ಕಡಿಮೆ ಆಗಿದೆ. ಇನ್ನು ಮಿಕ್ಕಿರೋ ಕೆಲಸಗಳಂತೂ ಇದ್ದೇ ಇರುತ್ತಲ್ವ, ಅವನ್ನೆಲ್ಲ ಮಾಡ್ಕೊಳ್ಬೇಕು. ಅವ್ನು ಬರೋ ಅಷ್ಟರಲ್ಲಿ ಅದಷ್ಟೇ ನನ್ನ ಕೆಲಸ ಆಗೋಗುತ್ತೆ. ಇನ್ನು ಅವ್ನು ಬಂದರೆ ಏನು ಕೆಲಸ ಮಾಡೋಕ್ಕೆ ಬಿಡಲ್ಲ. ಈ ರೀತಿ ಅಡ್ಡ ಬರೋದು, ಅದು ಮಾಡ್ತೀನಿ ಇದು ಮಾಡ್ತೀನಿ ಅನ್ನೋದು. ಇವನಿರೋದ್ರಿಂದನೇ ಅರ್ಧ ನನಗೆ ವಿಡಿಯೋ ಕೂಡ ಶೂಟ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಇನ್ನು ಅವ್ನು ಇಲ್ದಿರೋ ಟೈಮಲ್ಲಿ ವೀಡಿಯೋನ ಶೂಟ್ ಮಾಡ್ಕೊಳ್ತೀನಿ ಅಷ್ಟೇ. ಇಲ್ಲ ಅಂದರೆ ಬಂದು ಟ್ರೈಪಾಡ್ನ ಕಿತ್ತಾಕೋದು, ಇಲ್ಲ ಫೋನ್ನ ಬೀಳ್ಸೋದು, ಬರೀ ಇದೇ ರೀತಿ ಮಾಡ್ತಾನೆ. ಇಲ್ಲ ನಾನು ನೋಡ್ತೀನಿ ಅಂತ ಹೇಳಿ ಸ್ಟೂಲ್ ಹಾಕ್ಕೊಂಡು ನಿಂತ್ಕೊಂಡು ಬಿಡ್ತಾನೆ ಟ್ರೈಪಾಡ್ ಹತ್ರ. ಅದನ್ನೆಲ್ಲ ಮಿಸ್ಕಾಡ್ಸೋದು ಆಗಿರ್ಬೋದು, ಅದೆಲ್ಲ ವೀಡಿಯೋ ಎಲ್ಲ ಬ್ಲರ್ ಆಗಿಬಿಡುತ್ತೆ. ಆ ಥರ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ತಾನೆ. ಅವನನ್ನು ಹಿಡ್ಕೊಂಡು ಈ ರೀತಿ ಎಲ್ಲ ಕೆಲಸ ಮಾಡಿಕೊಂಡು ಮೇಂಟೈನ್ ಮಾಡೋದು ನನಗಂತೂ ತುಂಬಾ ಸಾಕಾಗೋಗಿರುತ್ತೆ. ಇಲ್ಲ ಸ್ವಲ್ಪ ಹೊತ್ತು ಫ್ರೀ ಆಗಿರ್ತೀನಿ ಅಂದರೆ ಪಕ್ಕದ ಮನೆ ಆಂಟಿ ಹತ್ರ ಹೋಗ್ತಾನೆ. ಅವ್ರಿಗೂ ಕೂಡ ಇದೇ ರೀತಿ ಹಿಂಸೆ ಕೊಡ್ತಾನೆ. ಅವ್ರ ಮನೆಯಲ್ಲೂ ಕೂಡ ಹೋಗಿ ಪಾತ್ರೆ ಸಾಮಾನೆಲ್ಲ ತೊಗೊಂಡು ಬಂದು ಹಾಲಲ್ಲಿ ಇಟ್ಬಿಡ್ತಾನೆ. ಇಲ್ಲ ಏನಾದರೂ ಈ ಥರ ತರಲೆ ಕಿತಾಪತಿ ಮಾಡ್ತಾನೆ ಇರ್ತಾನೆ. ನೋಡಿ ಇವಾಗ ನಾನು ಇವಾಗಿನ ಹಾಕಿಲ್ಲ, ಇದನ್ನ ಇಳಿವಾಗ ಕೆಳಗೆ ಏನ್ ಮಾಡ್ತೀಯ ನೀನು? ಹೊರಗಿದೀಯ ಅಂತ ನಾನು ಹಾಕಕ್ ಬಂದಿದ್ದು, ನೀನ್ ಏನಕ್ಕೆ ಬಂದ ಒಳಗ? ಬಿಡು. ಬರೀ ತರ್ಲೆ ಮಾಡ್ತೀನಿ ನೋಡು ನೀನು.
ಹಾಗೆ ಇನ್ನು ಅವನನ್ನು ಏನೋ ಹೇಳಿ ಒಂದು ಹೊರಗಡೆ ಕಳಿಸಿದ್ದಾಯಿತು. ಇನ್ನು ಟೇಬಲ್ ಮೇಲ್ಗಡೆ ಇರೋ ಬಟ್ಟೆನೂ ಕೂಡ ಇವಾಗ ನೀಟಾಗಿ ಮಡಿಸಿಡ್ತಾ ಇದ್ದೀನಿ. ಸೊ ಬೆಳಗಿನ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಇನ್ನು ನೆಕ್ಸ್ಟ್ ಡೇ ಸಾಯಂಕಾಲದಿಂದ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನು ಚಿನ್ಮಯ್ಗೆ ಏನಾದರೂ ಸರ್ಪ್ರೈಸ್ ಗಿಫ್ಟ್ ತಂದು ಕೊಟ್ಟರೆ ತುಂಬಾ ಖುಷಿ ಪಡ್ತಾನೆ. ಯಾಕಂದರೆ ಅವನಿಗೆ ಒಂಥರ ಖುಷಿ ಆಗುತ್ತೆ ಈ ರೀತಿ ಕಣ್ಮುಚ್ಚಿ ಕೊಡೋದ್ರಿಂದ. ಸೊ ಅವನು ನಿನ್ನೆ ಮಾಲ್ಗೆ ಹೋದಾಗ ಈ ರೀತಿ ಒಂದು ಪಿಲ್ಲೋನ ನೋಡಿದ್ದ, ಅದನ್ನು ಕೂಡ ಇವಾಗ ತಂದು ಕೊಟ್ಟಿದ್ದೀನಿ ಅವನಿಗೆ ಸರ್ಪ್ರೈಸ್ ಆಗಲಿ ಅಂತ ಹೇಳಿ. ಇವತ್ತು ಹೋಗಿ ತಗೊಂಬಂದು ಕೊಟ್ಟೆ. ಅವನಂತರೂ ಫುಲ್ ಖುಷಿ ಆಗ್ಬಿಟ್ಟ, ನೋಡಿದ ತಕ್ಷಣ ಫುಲ್ ಚೆನ್ನಾಗಿದೆ ಅಂತ ಹೇಳಿ. ಪಾಪ ನಿನ್ನೆ ಎಲ್ಲ ಕೇಳ್ದ, ಒಂದು 2-3 ಸಾರಿ ಕೇಳ್ದ, ಇದನ್ನು ತೊಗೊಳ್ಳೋಣ ಪಾಪ, ಇದನ್ನು ತೊಗೊಳ್ಳೋಣ ಅಂತ. ಬಟ್ ಅವನು ಗಲೀಜು ಮಾಡಿ ಹಾಕ್ಬಿಡ್ತಾನೆ ಅಂತ ಹೇಳಿ ನನ್ನ ಹಸ್ಬೆಂಡ್ ಬೇಡ ಅಂತ ಹೇಳಿದರು. ನಾನು ಕೂಡ ಇವತ್ತು ಮಾಲಿಗೆ ಹೋಗಿದ್ದೆ, ಆವಾಗ ನೋಡಿ ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿ ನಾನು ತೊಗೊಂಡು ಬಂದು ಕೊಟ್ಟೆ ಅವನಿಗೆ. ಅವನು ತುಂಬಾ ಖುಷಿಪಟ್ಟ, ನೋಡಿದ್ರಲ್ವ ಎಷ್ಟು ಖುಷಿಪಟ್ಟ ಅಂತ ಹೇಳಿ. ಹಾಗೆ ಅದ್ರ ಒಳಗಡೆ ಇರೋ ಕಾಟನ್ನ ತೆಗ್ದಾಕ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದೆ. ಅದಕ್ಕೆ ನನ್ನ ಹಸ್ಬೆಂಡ್ ಬೇಡ, ಅದು ತೆಗಿಬಾರ್ದು, ಅದೆಲ್ಲ ತೆಗೆದ್ರೆ ಕೆಟ್ಟೋಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು ಅವರು ಕೂಡ. ಹಾಗೆ ಕವರಲ್ಲಿ ಹಾಕಿಡು ಅಂತ ಹೇಳಿ ಹೇಳ್ತಾ ಇದ್ರು. ಈ ರೀತಿ ಸೋಫಾಗೆ ಇಟ್ಟಿದ್ದಾನೆ, ತುಂಬಾ ಚೆನ್ನಾಗಿತ್ತು. ಇನ್ನು ಅವನು ಫ್ರೆಶ್ ಅಪ್ ಆಗೋ ಅಷ್ಟರಲ್ಲಿ ಏನಾದರೂ ಮಾಡಬೇಕಲ್ವ ಅವನಿಗೆ ತಿನ್ನೋಕ್ಕೆ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಅವನು ಪಿಜ್ಜಾ ಬೇಕು ಅಂತ ಹೇಳಿ ಕೇಳ್ತಾ ಇದ್ದ. ಸರಿ ಮನೆಯಲ್ಲೇ ಬ್ರೆಡ್ ಇತ್ತಲ್ವ, ಬ್ರೆಡ್ಡಿಂದ ಪಿಜ್ಜಾ ಮಾಡಿಕೊಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇದು ಪಿಜ್ಜಾ ಅನ್ನೋದಕ್ಕಿಂತ ಸ್ಯಾಂಡ್ವಿಚ್ ಅಂತಲೇ ಹೇಳ್ಬೋದು. ಇದನ್ನ ಮಾಡ್ಕೊಳ್ಳೋದಕ್ಕೆ ಫಸ್ಟು ಏನೇನು ಬೇಕು ಅಂತ ಹೇಳಿ ನೋಡ್ಕೊಂಬಿಡೋಣ. ಒಂದು ಟೊಮೆಟೊ ತೊಗೊಂಡಿದ್ದೀನಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಬ್ರೆಡ್ ಪೀಸ್ನ ತೊಗೊಂಡಿದ್ದೀನಿ. ಇನ್ನು ಮಯೋನೀಸು, ಕೆಚಪ್ಪು, ಹಾಗೆ ಪಿಜ್ಜಾ ಸಾಸ್ನ ತೊಗೊಂಡಿದ್ದೀನಿ. ಇನ್ನು ಚೀಸ್ ಇಲ್ಲ ಅಂದರೆ ಏನೂ ಕಂಪ್ಲೀಟ್ ಆಗೋಲ್ಲ, ಪಿಜ್ಜಾ ಲುಕ್ಕೇ ಬರಲ್ಲ ಅಂತ ಹೇಳಿ ಚೀಸನ್ನು ಕೂಡ ತೊಗೊಂಡಿದ್ದೀನಿ. ಇನ್ನು ಆವಾಗಲೇ ಹೇಳಿದಾಗೆ ಕೆಚಪ್ ಕೂಡ ತೊಗೊಂಡಿದ್ದೀನಿ. ಇನ್ನು ತರಕಾರಿನ ತೊಳ್ಕೊಳ್ತಾ ಇದ್ದೀನಿ, ಅಂದರೆ ಟೊಮೊಟೊ ಮತ್ತು ಈರುಳ್ಳಿನೂ ಕೂಡ ತೊಳ್ಕೊಂಡು ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೇನು ಚಿಲ್ಲಿ ಏನು ಬೇಕಾಗಲ್ಲ, ಚಿಲ್ಲಿ ಫ್ಲೇಕ್ಸ್ ಇದ್ದರೆ ಓಕೆ, ಗ್ರೀನ್ ಚಿಲ್ಲಿ ಏನು ಬೇಕಾಗಲ್ಲ, ಹಾಗೆ ಸಾಸಸ್ ಕೂಡ ಏನೂ ಬೇಕಾಗಲ್ಲ, ಇಷ್ಟೇ ಬೇಕಾಗೋದು. ಪಿಜ್ಜಾ ಸಾಸ್ ಇದ್ದರೆ ಒಂದು ಬೇಸ್ಗೆ ಒಳ್ಳೆ ಟೇಸ್ಟ್ನ ಕೊಡುತ್ತೆ ಅಂತ ಹೇಳಿ ಪಿಜ್ಜಾ ಸಾಸ್ನ ತೊಗೊಂಡಿದ್ದೀನಿ. ಸೊ ಇದೆಲ್ಲ ಮನೆಯಲ್ಲೇ ಇದ್ದಿದ್ದು, ಮನೆಯಲ್ಲಿರೋದನ್ನೇ ಯೂಸ್ ಮಾಡಿಕೊಟ್ರೆ ಅವ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಹಾಗೆ ನಮ್ಮಮ್ಮ ಏನೋ ಡಿಫ್ರೆಂಟಾಗಿ ಮಾಡ್ತಿದ್ದಾರೆ ಅಂತ ಹೇಳಿ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಹೊರಗಡೆ ಕರ್ಕೊಂಡೋಗಿ ತಿನ್ಸೋದ್ಕಿಂತ ಇದು ಒಂದು ಬೆಟರ್ ಆಪ್ಷನ್ ಅಂತಲೇ ಹೇಳ್ಬೋದು. ಹಾಗೆ ತುಂಬಾ ಟೇಸ್ಟಿಯಾಗಿ ಕೂಡ ಮಾಡ್ಕೊಳ್ಬೋದು, ಈಸಿಯಾಗಿ ಮನೆಯಲ್ಲೇ ಸ್ಯಾಂಡ್ವಿಚ್ನ ಮಾಡ್ಕೊಳ್ಬೋದು. ಇದ್ರ ಜೊತೆ ಇನ್ನೂ ಏನಾದರೂ ಬೇಕು ಅಂದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಲೈಕ್ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲ ಏನಾದರೂ ತರಕಾರಿ ಬೇಕಂದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಈರುಳ್ಳಿ ಮತ್ತು ಟೊಮೊಟೊ ಅಷ್ಟೇ ತೊಗೊಂಡಿದ್ದೀನಿ. ಅವನು ಆ್ಯಕ್ಚುಲಿ ಈರುಳ್ಳಿ ಟೊಮೊಟೊ ಹಾಕಿದರೂ ಕೂಡ ತಿನ್ನೋಕ್ಕೆ ಇಷ್ಟಪಡಲ್ಲ. ಬಟ್ ನನ್ನ ಹಸ್ಬೆಂಡ್ಗೆ ಮಾಡಿಕೊಡ್ತಾ ಇದ್ನಲ್ವ, ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿ ಈರುಳ್ಳಿ ಮತ್ತು ಟೊಮೊಟೊನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಅವನ್ನ ಕೇಳಬೇಕು ಏನು ತಿಂತಾನೆ ಇಲ್ವಾ, ಈರುಳ್ಳಿ ಹಾಕಿದರೆ ಏನು ಇಷ್ಟಪಡ್ತಾನೆ ಇಲ್ವಾ ಅಂತ ಕೇಳಿ ಮಾಡಿಕೊಡ್ಬೇಕು. ಸೊ ಫಸ್ಟಿಗೆ ಒಂದು ಬ್ರೆಡ್ ಸ್ಲೈಸಲ್ಲಿ ಇಟ್ಟಿರ್ತೀನಿ, ಬಟ್ ಅವನಾಗಿ ಇಷ್ಟಪಟ್ಟು ತಿಂದರೆ ನೆಕ್ಸ್ಟ್ ಅದನ್ನೇ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದರೆ ಈರುಳ್ಳಿ ಮತ್ತು ಟೊಮೊಟೊನ ಸ್ಕಿಪ್ ಮಾಡಬೇಕಾಗುತ್ತೆ ಅಷ್ಟೇ. ಇದಿಷ್ಟನ್ನು ಮಾಡಿಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ, ಕ್ಯೂಬ್ಸ್ ಥರ. ಇನ್ನು ಕ್ಯಾಪ್ಸಿಕಮ್ ಇದ್ದರೆ ಅದನ್ನು ಕೂಡ ಇದೇ ರೀತಿ ಕಟ್ ಮಾಡ್ಕೊಳ್ಬೋದು. ಕಾರ್ನ್ ಇದ್ದರೆ ಅಂತೂ ಇನ್ನೂ ಸೂಪರ್ ಆಗಿರುತ್ತೆ, ಅದನ್ನು ಕೂಡ ಹಾಕ್ಕೊಳ್ಬೋದು. ನನ್ನ ಹತ್ರ ಕಾರ್ನ್ ಇರಲಿಲ್ಲ, ಅದನ್ನು ತಂದಿರಲಿಲ್ಲ, ಹಾಗಾಗಿ ನಾನು ಇರೋದ್ರಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಹೋಮ್ ಮೇಡ್ ಸ್ಯಾಂಡ್ವಿಚ್ ಅಲ್ವಾ, ಹಾಗಾಗಿ ಇರೋದನ್ನೇ ಯೂಸ್ ಮಾಡ್ಕೊಳ್ಬೇಕು ಅಷ್ಟೇ. ಇನ್ನು ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ ಈ ರೀತಿ ಮಾಡಿಕೊಟ್ರೆ. ಇನ್ನು ಬಾಕ್ಸಿಗೂ ಕೂಡ ಹಾಕ್ಕೊಡ್ಬೋದು, ಇಲ್ಲ ಅಂದರೆ ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕ್ಕೊಡ್ಬೋದು, ಇಲ್ಲ ಮನೇಲಿ ಈ ಥರ ಸಾಯಂಕಾಲ ಏನಾದರೂ ಹೆಲ್ದಿ ವರ್ಷನ್ ಮಾಡಬೇಕಾದ್ರೆ ಈ ಥರ ಮಾಡಿಕೊಡ್ಬೋದು. ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗೆ ನಮ್ಮ ಮನೆಯಲ್ಲೇ ಎಲ್ಲದನ್ನೂ ಕೂಡ ಪ್ರಿಪೇರ್ ಮಾಡ್ಬೋದು ಅಂತ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಸೊ ಹೊರಗಡೆ ಹೋಗಿ ತಿನ್ನೋದು ಕೂಡ ತಪ್ಪುತ್ತೆ. ಹೊರಗಡೆ ಅಷ್ಟೇ ಅಲ್ಲ ಸಿಗೋದು, ಮನೇಲೂ ಕೂಡ ಈ ರೀತಿ ರುಚಿಯಾಗಿ ಮಾಡ್ಕೊಂಡು ತಿನ್ಬೋದು ಅಂತ ಹೇಳಿ ಅವ್ರಿಗೂ ಕೂಡ ಗೊತ್ತಾಗುತ್ತೆ.
ಆ ಬೇಸಸ್ ಮೇಲೆ ಈ ಥರ ಟ್ರೈ ಮಾಡ್ತಾ ಇದ್ದೀನಿ ನಾನು ಕೂಡ. ನೋಡಿ ನಾನಿಲ್ಲಿ ಟ್ರೈ ಮಾಡ್ತಾ ಇರ್ಬೇಕಾದ್ರೆ ನನ್ನ ಮಗ ಬಂದು ಲೇಸರ್ ಲೈಟ್ನ ಬಿಡ್ತಾ ಇದ್ದಾನೆ ಆಟ ಆಡ್ಕೊತ. ಹಾಗೆ ಈ ರೀತಿ ಬ್ರೆಡ್ ಸ್ಲೈಸ್ನ ತೊಗೊಂಡಿದ್ದೀನಿ, ಮೇಲ್ಗಡೆ ಇರುತ್ತಲ್ವ ಅದನ್ನು ಬಿಟ್ಟು ಇನ್ನು ಮಿಕ್ಕಿರೋ 2 ಪೀಸ್ನ ತೊಗೊಂಡಿದ್ದೀನಿ. ಅದ್ರ ಸೈಡೆಲ್ಲ ಕಟ್ ಮಾಡ್ತಾ ಇದ್ದೀನಿ, ಅದು ಬೇಡ ಅಂತ ಹೇಳಿ ಸೈಡ್ಸ್ನ. ಇನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಬೇಸ್ಗೆ ಅಂತ ಹೇಳಿ ನಾನು ಆವಾಗಲೇ ಹೇಳ್ದಾಗೆ ಪಿಜ್ಜಾ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ಪಿಜ್ಜಾ ಸಾಸ್ ಇದ್ದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ ಪರವಾಗಿಲ್ಲ. ಕಿಚಪ್ ಅಂತೂ ಇರುತ್ತಲ್ವ ಅದನ್ನೇ ಬೇಸಾಗಿ ಹಾಕ್ಕೊಳ್ಬೋದು. ಮಯೋನೀಸ್ ಹಾಕಿದರೆ ಅಂತೂ ತುಂಬಾ ಟೇಸ್ಟ್ ಆಗುತ್ತೆ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದೆ ಮಯೋನೀಸು. ಇವಾಗ ಪಿಜ್ಜಾ ಸಾಸ್ನ ಹಾಕ್ಕೊಂಡು ಚೆನ್ನಾಗಿ ಮೇಲ್ಗಡೆ ಎಲ್ಲ ಸವರ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಮಯೋನೀಸ್ನ ಹಾಕ್ಕೊಳ್ಬೇಕು. ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಪಿಜ್ಜಾ ಸಾಸ್ನ ಹಾಕ್ಕೊಳ್ಬೇಕಾಗತ್ತೆ. ಸ್ವಲ್ಪ ಖಾರ ಇರುತ್ತೆ ಇದು, ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಬೇಕು. ಇದು ಫಸ್ಟ್ ಮಾಡ್ತಾ ಇರೋದು, ಹಾಗೆ ನಾನು ಬೇಸಾಗಿ ಮಾಡ್ತಾ ಇದ್ದೀನಿ, ನೋಡೋಣ ಹೇಗಿರುತ್ತೆ ಅಂತ ಹೇಳಿ. ನೆಕ್ಸ್ಟ್ ಮಾಡುವಾಗ ಪಿಜ್ಜಾ ಸಾಸ್ನ ಸ್ವಲ್ಪ ಕಡಿಮೆ ಹಾಕ್ಕೊಳ್ತೀನಿ, ಯಾಕಂದರೆ ಪಾಪಕ್ಕೆ ಕೊಡೋದಕ್ಕಲ್ವ. ಇದು ಫಸ್ಟು ಹಾಗೆ ನಮಗೆ ತಿನ್ನೋದಕ್ಕೆ ಅಂತ ಮಾಡ್ಕೊಳ್ತಾ ಇರೋದು. ಟೇಸ್ಟ್ ಹೇಗಿರುತ್ತೆ ಅಂತ ನೋಡಿಕೊಂಡೆ ನಾನು ಅವನಿಗೆ ಕೊಡೋದು. ನಾನು ಫಸ್ಟೇ ಅವನಿಗೆ ಏನು ಮಾಡಿಕೊಡೋದಿಲ್ಲ. ಖಾರ ಇದ್ದರೆ ಅಥವಾ ಉಪ್ಪೇನಾದ್ರು ಜಾಸ್ತಿ ಆಗಿದ್ದರೆ ಅವನು ಅಷ್ಟು ಇಷ್ಟಪಡಲ್ಲ. ಫಸ್ಟ್ ನಾನು ತಿಂದು ಟೇಸ್ಟ್ ಮಾಡಿ ಆಮೇಲೆ ಅವನಿಗೆ ಕೊಡ್ತೀನಿ. ಈಗ ಕಿಚಪ್ನು ಕೂಡ ಹಾಕ್ಕೊಂಡು ಅದೇ ರೀತಿ ಮಿಕ್ಸ್ ಮಾಡಿಕೊಂಡು ಬ್ರೆಡ್ಡಿಗೆಲ್ಲ ಹಾಕ್ಕೊಂಡಿದ್ದೀನಿ ಸುತ್ತಲೂ ಕೂಡ. ಇವಾಗ ಮಯೋನೀಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮಯೋನೀಸ್ ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಬೋದು. ಅದೇನು ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಹಾಗೆ ಬ್ರೆಡ್ ಮೇಲೆ ಹಚ್ಕೊಂಡು ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ನಿಮಗೂ ಕೂಡ ಗೊತ್ತು, ಮಯೋನೀಸ್ ಯಾರೆಲ್ಲ ಯೂಸ್ ಮಾಡಿದ್ದೀರೋ ಅವ್ರಿಗೆ ಗೊತ್ತಿರುತ್ತೆ, ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಮಯೋನೀಸ್ನೆಲ್ಲ ನೀಟಾಗಿ ಸವರ್ಕೊಂಡಿದ್ದಾದಮೇಲೆ ಈ ರೀತಿ ಸ್ಪೂನಲ್ಲಾದರೂ ಸವರ್ಕೊಳ್ಬೋದು, ಇಲ್ಲ ಅಂದರೆ ಚಾಕುಲಾದರೂ ನೀಟಾಗಿ ಸವರ್ಕೊಂಡ್ರೆ ನೀಟಾಗಿರುತ್ತೆ. ಹಾಗೆ ಇವಾಗ ಈರುಳ್ಳಿ ಇನ್ನು ಟೊಮೊಟೊನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಚೀಸ್ನು ಕೂಡ ತೊಗೊಂಡು ಬಂದಿದ್ದೆ ಅಂತ ಹೇಳಿದ್ನಲ್ವ, ಮೊನ್ನೆ ಮಾಲಿಗೆ ಹೋದಾಗ ಚೀಸ್ನು ಕೂಡ ತೊಗೊಂಡು ಬಂದಿದ್ದೆ. ಚೀಸ್ ಇಲ್ಲ ಅಂದರೆ ಚೆನ್ನಾಗಿರಲ್ಲ, ಚೀಸ್ ಹಾಕಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಪಿಜ್ಜಾ ಟೇಸ್ಟೇ ಬಂದುಬಿಡುತ್ತೆ ಚೀಸ್ ಹಾಕಿದರೆ. ಹಾಗಾಗಿ ಚೀಸ್ನು ಕೂಡ ತೊಗೊಂಡು ಬಂದಿದ್ದೆ. ಏನಾದರೂ ರೆಸಿಪಿ ಮಾಡೋಕ್ಕಿರುತ್ತೆ ಅಂತ ಹೇಳಿ ತೊಗೊಂಡು ಬಂದಿದ್ದು. ನೋಡಿದರೆ ಇವನು ಪಿಜ್ಜಾ ಬೇಕು ಅಂತ ಕೇಳ್ತಾ ಇದ್ನಲ್ವ, ಹಾಗಾಗಿ ಅದನ್ನೇ ಮಾಡಿಕೊಡೋಣ ಚೀಸ್ ಹಾಕಿ, ಅವನಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಇದನ್ನು ತೆಗಿಬೇಕಾದ್ರೆ ನೀಟಾಗಿ ತೆಗಿಬೇಕು. ನನಗೆ ಗೊತ್ತಾಗಲಿಲ್ಲ ಅಂತ ಹೇಳಿ ಸ್ವಲ್ಪ ಕಟ್ಟಾಗ್ಬಿಡ್ತು ನೋಡಿ ತೆಗಿವಾಗ. ನೀಟಾಗಿ ನೋಡಿಕೊಂಡು ಈ ರೀತಿ 2 ಕಡೆ ಓಪನ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಕವರಿಂದ. ಇಲ್ಲ ಅಂದರೆ ಈ ರೀತಿ ಕಿತ್ತೋಗ್ಬಿಡುತ್ತೆ. ನೋಡ್ಬೋದು, ನಾನು ಕಿತ್ಬಿಟ್ಟಿದ್ದೀನಿ ನೋಡಿ, ಸ್ವಲ್ಪ ಓಪನ್ ಆಗಿಬಿಡ್ತು. ಈಗ ನೀಟಾಗಿ ಹಾಗೆ ತಗೊಂಡು ಇದನ್ನು ಬ್ರೆಡ್ ಮೇಲ್ಗಡೆ ಇಡ್ತಾ ಇದ್ದೀನಿ. ಹಾಗೆ ಬೇಕಂದರೆ ಹಾಗೆ ಕೂಡ ಒಂದೇ ಬ್ರೆಡ್ ಮೇಲ್ಗಡೆ ಈ ಥರ ಚೀಸ್ನ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ಯಾಂಡ್ವಿಚ್ ಥರ ಮಾಡ್ತಿರೋದ್ರಿಂದ ಎರಡನ್ನೂ ಕೂಡ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಬ್ರೆಡ್ನ ಈ ರೀತಿ. ಹಾಗೆ ತವಾನು ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೆ ನಾನು ಆಲ್ರೆಡಿ. ಅದನ್ನು ರೆಡಿ ಮಾಡ್ಕೊಳ್ತಿರ್ಬೇಕಾದ್ರೆ ತವಾನ ಕಾಯೋದಕ್ಕೆ ಅಂತ ಹೇಳಿ ಇಟ್ಕೊಂಡಿದ್ದೆ. ತವಾ ಅಂತೂ ಫುಲ್ ಕಾದ್ಬಿಟ್ಟಿತ್ತು. ಸೊ ಕಾದಿದ ತವಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಬೇಡ ಅಂದರೆ ಎಣ್ಣೆ ಕೂಡ ಹಾಕ್ಕೊಳ್ಬೋದು, ಇಲ್ಲಾಂದರೆ ಬೆಣ್ಣೆ ಕೂಡ ಹಾಕ್ಕೊಳ್ಬೋದು. ನನ್ನ ಹತ್ರ ಬೆಣ್ಣೆ ಇರಲಿಲ್ಲ, ಹಾಗಾಗಿ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ ಟೇಸ್ಟು. ಒಂದು ಸಾರಿ ನಿಮ್ಮ ಹತ್ರ ಬೆಣ್ಣೆ ಇದ್ದರೆ ಈ ರೀತಿ ಟ್ರೈ ಮಾಡಿ ನೋಡಿ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಅವ್ರಿಗೆ ಎಣ್ಣೆ ಹಾಕೋದಕ್ಕಿಂತ ಈ ರೀತಿ ಬೆಣ್ಣೆ ತುಪ್ಪ ಹಾಕ್ಕೊಟ್ರೆ ತುಂಬಾ ಒಳ್ಳೆಯದು ಹೆಲ್ತ್ಗೂ ಕೂಡ. ಹಾಗೆ ಈ ರೀತಿ ಟ್ವಿಸ್ಟ್ ಮಾಡ್ತಾ ಇದ್ದೀನಿ ನೋಡಿ, 2 ಕಡೆ ತಿರುವು ಹಾಕಿ ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಲಿಡ್ನ ಕ್ಲೋಸ್ ಮಾಡಿ 1-2 ಮಿನಿಟ್ಸ್ ಬಿಟ್ಟರೆ ಸಾಕು, 2 ಕಡೆ ಚೆನ್ನಾಗಿ ಕುಕ್ ಆಗಿರುತ್ತೆ. ಈಗ ಮತ್ತೆ ತಿರುವು ಹಾಕ್ಬಿಟ್ಟು ಬ್ರೆಡ್ನ ಈ ರೀತಿ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ 1-2 ಮಿನಿಟ್ಸ್. ಯಾಕಂದರೆ ಒಳಗಡೆ ಎಲ್ಲ ನೀಟಾಗಿ ಕುಕ್ ಆಗಬೇಕು. ಚೀಸ್ ಎಲ್ಲ ಹಾಕಿರ್ತೀವಲ್ವ, ಅದೆಲ್ಲ ಮೆಲ್ಟ್ ಆಗಬೇಕು. ಅಲ್ಲಿವರೆಗೂ ನೀಟಾಗಿ ಕುಕ್ ಮಾಡ್ಕೊಳ್ಬೇಕು. ಇದನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಇದನ್ನು ನೀವು ಕುಕ್ ಮಾಡ್ಕೊಳ್ಬೇಕಾಗತ್ತೆ. ಹೈ ಫ್ಲೇಮ್ ಇಟ್ಕೊಂಡ್ರೆ ಬ್ರೆಡ್ ಎಲ್ಲ ಸೀದೋದಂಗೆ ಆಗಿಬಿಡುತ್ತೆ, ಹಾಗಾಗಿ ಹೇಳ್ತಾ ಇರೋದು. ಈಗ ನೋಡಿ ಮತ್ತೆ ಈ ಕಡೆ ಟ್ವಿಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇನ್ನೂ 2 ಮಿನಿಟ್ಸು ಈ ರೀತಿ ಕ್ಲೋಸ್ ಮಾಡಿ ಬಿಟ್ಟಿದ್ದೀನಿ. ಅದಾದಮೇಲೆ ತುಂಬಾ ರೋಸ್ಟಾಗಿ ಗರಿಗರಿಯಾಗಿ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಹಾಗೆ ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನೋಡ್ತಾ ಇರ್ಬೋದು, ಚೀಸ್ ಎಲ್ಲ ಮೆಲ್ಟ್ ಆಗಿದೆ, ಎಲ್ಲ ಹೊರಗಡೆ ಬರ್ತಾ ಇದೆ ನೋಡಿ, ಕಾಣಿಸ್ತಾ ಇದೆ ಅಲ್ವಾ. ನಾನು ಸ್ಪೂನಿಂದ ಈ ರೀತಿ ಅಂತ ಇರೋದು.
ಇಷ್ಟ ಆದರೆ ಸಾಕು, ಜಾಸ್ತಿ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು, ಬ್ಲ್ಯಾಕ್ ಆಗಿಬಿಡುತ್ತೆ ಇಲ್ಲ ಅಂದರೆ ಬ್ರೆಡ್ ಎಲ್ಲ. ನೋಡಿ ಕೆಳಗಡೆ ಎಲ್ಲ ಚೀಸ್ ಮೆಲ್ಟ್ ಆಗಿ ಹೇಗೆ ಬಂದಿದೆ ಅಂತ ಹೇಳಿ. ಇನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಆವಾಗಲೇ ಹೇಳ್ದಾಗೆ ಪಿಜ್ಜಾ ವಿತ್ ಸ್ಯಾಂಡ್ವಿಚ್ ಅಂತ ಹೇಳಿ, ಇದನ್ನ ಸ್ಯಾಂಡ್ವಿಚ್ ಆದರೂ ಅಂದ್ಕೊಳ್ಬೋದು, ಇಲ್ಲ ಪಿಜ್ಜಾ ಅಂತನಾದರೂ ಅಂದ್ಕೊಳ್ಬೋದು. ನೋಡಿ ಚೀಸ್ ಎಲ್ಲ ಹೇಗೆ ಮೆಲ್ಟ್ ಆಗಿದೆ, ತುಂಬಾ ಚೆನ್ನಾಗಿತ್ತು. ಹಾಗೆ ಟೇಸ್ಟ್ ಅಂತೂ ಎಕ್ಸ್ಟ್ರಾ ಲೆವೆಲ್ ಇತ್ತು ಅಂತಲೇ ಹೇಳ್ಬೋದು. ಒಂದು ಸಾರಿ ನೀವು ಕೂಡ ಇದೇ ಪ್ರೊಸೀಜರ್ನ ಫಾಲೋ ಮಾಡಿ ಟ್ರೈ ಮಾಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗ್ಬೋದು. ಹಾಗೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗ್ಬೋದು. ಇದು ಮಕ್ಕಳಿಗೆ ಅಂತಲೇ ಅಲ್ಲ, ದೊಡ್ಡವರು ಕೂಡ ಮಾಡ್ಕೊಂಡು ತಿನ್ಬೋದು. ಸ್ನ್ಯಾಕ್ಸಿಗೆ ಅದು ಇದು ತಿನ್ನೋದಕ್ಕಿಂತ ಇದು ಬೆಟರ್ ಅಲ್ವಾ. ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಇದು ಅಂತೂ 100% ಸೇಫ್ ಆಗಿ ನಾವೇ ಮಾಡ್ತಾಯಿದ್ದೀವಿ ಅನ್ನೋ ಸಮಾಧಾನ ಕೂಡ ಇರುತ್ತೆ. ಇನ್ನು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಮನೆಯಲ್ಲೇ ಈ ರೀತಿ ಸಿಂಪಲ್ ಆಗಿರೋದನ್ನು ಮಾಡ್ಕೊಂಡು ತಿನ್ಬೋದು. ಇವಾಗೇನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಏನೇ ಇದ್ದರೂ ಕೂಡ ಮನೆಯಲ್ಲೇ ಕುಕ್ ಮಾಡ್ಕೊಂಡು ತಿನ್ಬೋದು. ಯೂಟ್ಯೂಬಲ್ಲಿ ತುಂಬಾ ವೀಡಿಯೋಸ್ ಇರುತ್ತೆ, ಅವನ್ನೇ ನೋಡಿಕೊಂಡು ನಾವು ಮನೆಯಲ್ಲಿ ನಮ್ಗೆ ಹೇಗೆ ಬರುತ್ತೋ ಆ ರೀತಿ ಟ್ರೈ ಮಾಡಿದರೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಾವು ಕೂಡ ಹೊಸ ಹೊಸ ರೆಸಿಪಿನ ಕಲಿತಾ ಇದ್ದೀವಿ ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ. ಇನ್ನು ಮನೆಯಲ್ಲಿ ಮಕ್ಕಳಿಗೆ ಆಗಿರ್ಬೋದು, ದೊಡ್ಡವ್ರಿಗೆ ಆಗಿರ್ಬೋದು, ಏನೋ ಒಂಥರ ಖುಷಿಯಾಗುತ್ತೆ. ಆ್ಯಂಡ್ ಊಟದಲ್ಲೂ ಕೂಡ ಒಂಥರ ಚೇಂಜಸ್ ಅನಿಸುತ್ತೆ ಅವರಿಗೆ. ಹಾಗಾಗಿ ಈ ರೀತಿ ಏನಾದರೂ ಡಿಫ್ರೆಂಟಾಗಿ ಮಾಡ್ತಾ ಇರಬೇಕು ಅವಾಗವಾಗ. ಇಲ್ಲ ಅಂದರೆ ಒಂದೇ ರೀತಿ ತಿಂದು ತಿಂದು ಅವ್ರಿಗೂ ಕೂಡ ಬೋರು, ನಮಗೂ ಕೂಡ ಅದೇ ರೀತಿ ಮಾಡಿ ಮಾಡಿ ನಮಗೂ ಕೂಡ ಬೋರ್ ಅನ್ನಿಸ್ತಾ ಇರುತ್ತೆ. ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಈ ರೀತಿ ಏನಾದರೂ ಹೊಸ ಹೊಸದು ಟ್ರೈ ಮಾಡಬೇಕು ಅಂತ ಹೇಳಿ ತುಂಬಾ ಇಷ್ಟ ಇರುತ್ತೆ. ಏನಾದರೂ ಹೊಸ ಹೊಸದು ಕಲಿತಾ ಇರಬೇಕು, ಮಾಡ್ಕೊಂಡು ತಿಂತಾ ಇರಬೇಕು. ಆವಾಗಲೇ ಅವ್ರಿಗೂ ಕೂಡ ಖುಷಿ. ಒಂದೇ ಥರ ಮಾಡಿಕೊಟ್ರೆ ಅವ್ರಿಗೆ ಒಂಚೂರು ಇಷ್ಟ ಆಗಲ್ಲ. ಈ ರೀತಿ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೇಮ್ ಅದೇ ಪ್ರೊಸೀಜರ್ನ ಫಾಲೋ ಮಾಡಿಕೊಂಡು ಇವಾಗ ಇನ್ನೊಂದು ಬ್ರೆಡ್ ಸ್ಲೈಸ್ಗೆಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ. ಇನ್ನೊಂದು ಮಾಡೋಣ ಅಂತ ಹೇಳಿ ಅದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಪಾಪುಗೆ ಅದನ್ನೇ ಕೊಟ್ಟೆ, ಅವನು ಕೂಡ ತುಂಬಾ ಇಷ್ಟಪಟ್ಟು ತಿಂದ, ತುಂಬಾ ಚೆನ್ನಾಗಿದೆ ಅಂತ ಹೇಳಿದೆ. ಇನ್ನು ನನ್ನ ಹಸ್ಬೆಂಡ್ಗೋಸ್ಕರ ಮಾಡ್ತಾ ಇದ್ದೀನಿ. ಸೊ ನಾನು ಆವಾಗಲೇ ಕಟ್ ಮಾಡ್ಕೊಂಡಿದ್ದ ಟೊಮೊಟೊ ಸ್ವಲ್ಪ ದೊಡ್ಡ ದೊಡ್ಡ ಸೈಜಲ್ಲಿತ್ತು. ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ರೀತಿ ಇಟ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಇದ್ದರೆ ಇನ್ನೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಕಾರ್ನ್ ಇದ್ದರೂ ಕೂಡ, ಬೇಬಿ ಕಾರ್ನ್ ಇದ್ದರೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಅದು ಅಂತೂ ಸೇಮ್ ಪಿಜ್ಜಾ ಥರನೇ ಬರುತ್ತೆ. ಬೇಬಿ ಕಾರ್ನ್ ಹಾಕಿ ಹಾಗೆ ಕ್ಯಾಪ್ಸಿಕಮ್ನೆಲ್ಲ ಹಾಕಿ ಮಾಡಿದರೆ. ನನ್ನ ಹತ್ರ ಅದು ಇಲ್ಲ ಅಂತ ಹೇಳಿ ಸ್ಕಿಪ್ ಮಾಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ಯಾವಾಗಾದರೂ ಮಾಡ್ತಿರ್ಬೇಕಾದ್ರೆ ಕಾರ್ನ ತೊಗೊಂಡು ಬಂದು ಮಾಡ್ತೀನಿ. ನನಗೆ ಕಾರ್ನ ಸಿಗಲಿಲ್ಲ ಇಲ್ಲಿ, ಹಾಗಾಗಿ ನಾನು ಹಾಕಿಲ್ಲ. ಇಲ್ಲ ಅಂದಿದ್ರೆ ನನ್ನ ಮಗನಿಗೆ ಅದು ಕೂಡ ಇಷ್ಟ, ಅದನ್ನು ಕೂಡ ಹಾಕ್ತಿದ್ದೆ. ಇನ್ನು ನನ್ನ ಹಸ್ಬೆಂಡ್ಗೆ ಇದನ್ನು ಮಾಡ್ತಿರೋದ್ರಿಂದ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಜಾಸ್ತಿ ಹಾಕ್ತಾಯಿದ್ದೀನಿ. ಇನ್ನು ಚಿನ್ಮಯ್ಗೆ ಮಾಡಿಕೊಟ್ನಲ್ವ ಆವಾಗಲೇ, ಅದರಲ್ಲಿ ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡಿರಲಿಲ್ಲ. ದೊಡ್ಡವ್ರಿಗಾದರೆ ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಚಿಕ್ಕ ಮಕ್ಕಳಲ್ವ, ಅವರಿಗೆ ಖಾರ ಆಗ್ತಿರುತ್ತೆ ಅಂತ ಹೇಳಿ ನಾನು ಹಾಕಿಲ್ಲ. ನೀವು ಕೂಡ ಅಷ್ಟೇ, ನಿಮ್ಮ ಮನೇಲಿ ಮಕ್ಕಳು ತಿಂತಾರೆ ಅಂದರೆ ಮಾತ್ರ ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡಿ ಕಂಪ್ಲೀಟಾಗಿ. ಯಾಕಂದರೆ ಅವ್ರಿಗೆ ಸುಮ್ಮನೆ ಖಾರ ಆಗೋದು ಅಥವಾ ಬಾಯಲ್ಲಿ ಸಿಕ್ಕಾಕೊಳ್ಳೋದು ಆ ರೀತಿ ಆಗ್ತಾ ಇರುತ್ತೆ. ಇವಾಗ ನೋಡಿ ಚೀಸ್ನ ನೀಟಾಗಿ ತೆಗಿತಾ ಇದ್ದೀನಿ. ಫಸ್ಟ್ ಒನ್ ಕಿತ್ತೋಗಿತ್ತಲ್ವ, ಇವಾಗ ನೆಕ್ಸ್ಟ್ ಒನ್ ನೀಟಾಗಿ ಬಂತು ನೋಡಿ. ಈ ರೀತಿ ಕಟ್ ಮಾಡ್ಕೊಳ್ಬೇಕು ಕವರ್ನ, ಆವಾಗಲೇ ನೀಟಾಗಿ ಬರುತ್ತೆ. ಅದನ್ನು ಈ ರೀತಿ ಬ್ರೆಡ್ ಸ್ಲೈಸ್ ಮೇಲೆ ನೀಟಾಗಿ ಪ್ಲೇಸ್ ಮಾಡಿ ಇವಾಗ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಚಿಲ್ಲಿ ಫ್ಲೇಕ್ಸ್ನ. ಇದಂತೂ ತುಂಬಾ ಚೆನ್ನಾಗಿತ್ತು. ನನ್ನ ಹಸ್ಬೆಂಡ್ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಇಷ್ಟಪಟ್ಟು ತಿಂದರು. ಈಗ ಎರಡನ್ನೂ ಕೂಡ ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡಿ ಸೇಮ್ ಪ್ರೊಸೀಜರಲ್ಲಿ ಆವಾಗಲೇ ಹೇಗೆ ಮಾಡಿದ್ನೋ ಅದೇ ರೀತಿ ಪ್ರೊಸೀಜರ್ನ ಫಾಲೋ ಮಾಡಿಕೊಂಡು ಮಾಡ್ತಾ ಇರೋದು ಅಷ್ಟೇ.
ಸೊ ಈಗ ನೋಡಿ ಎರಡೂ ಕೂಡ ರೆಡಿ ಮಾಡಿದ್ದೀನಿ. ಒಂದು ನನಗೆ, ಒಂದು ನನ್ನ ಹಸ್ಬೆಂಡ್ಗೆ ಅಂತ ಹೇಳಿ 2 ಬ್ರೆಡ್ ಸ್ಲೈಸಸ್ನ ಇಟ್ಟು ಈ ಥರ ಚೀಸೆಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನು ಅವ್ರು ಬರೋ ಅಷ್ಟರಲ್ಲಿ ಕಾಫಿಗೂ ಕೂಡ ರೆಡಿ ಮಾಡಿಟ್ಬಿಡೋಣ ಅಂತ ಹೇಳಿ ಫಿಲ್ಟರ್ ಕಾಫಿಗೆ ಫಿಲ್ಟರ್ ಪೌಡರ್ನ ಹಾಕ್ಕೊಂಡು ಬಿಸಿ ಬಿಸಿ ನೀರನ್ನ ಹಾಕ್ಕೊಂಡು ಫಿಲ್ಟರ್ನು ಕೂಡ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಇತ್ತೀಚೆಗೆ ನಾವು ಇನ್ಸ್ಟೆಂಟ್ ಕಾಫಿ ಪೌಡರ್ನ ಯೂಸ್ ಮಾಡೋದನ್ನ ಕಡಿಮೆ ಮಾಡಿದ್ದೀವಿ. ಅದು ಅಷ್ಟು ಹೆಲ್ತಿಗೆ ಒಳ್ಳೇದಲ್ಲ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಏನಾದರೂ ಅರ್ಜೆಂಟ್ ಇದ್ದರೆ ಮಾತ್ರ ಅದನ್ನು ಯೂಸ್ ಮಾಡ್ತೀನಿ. ಇಲ್ಲ ಅಂದರೆ ನಾನು ಈ ರೀತಿ ಫಿಲ್ಟರ್ಗೆ ಹಾಕಿ ಇಟ್ಬಿಡ್ತೀನಿ. ತುಂಬಾ ಚೆನ್ನಾಗಿ ಫಿಲ್ಟರ್ ಆಗಿರುತ್ತೆ. ಅದನ್ನು ಬಿಸಿ ಬಿಸಿ ಹಾಲಿಗೆ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಏನು ಕಷ್ಟ ಅಂತ ಏನು ಅನಿಸಲ್ಲ. ಈ ರೀತಿ ಮಾಡಿಟ್ಕೊಂಡಿರಬೇಕು ಅಷ್ಟೇ ಮುಂಚೆನೇ. ಈಗ ಸ್ಯಾಂಡ್ವಿಚ್ನ ನನ್ನ ಹಸ್ಬೆಂಡ್ಗೆ ಕೊಡ್ತೀನಿ ಟೇಸ್ಟ್ ಮಾಡೋದಕ್ಕೆ. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ಬೈ ಬಾಯ್.